ರಾಜ್ಯಸಭೆಯಲ್ಲಿ ಸಭಾಪತಿ ವಿರುದ್ಧ ಅವಿಶ್ವಾಸ ನೋಟಿಸ್. ಪಕ್ಷಪಾತ ನಿರ್ಣಯ ಆರೋಪ, ವಿಪಕ್ಷಗಳಿಂದ ಅವಿಶ್ವಾಸ ಅಸ್ತ್ರ. ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿಲುವಳಿ ಮಂಡನೆಗೆ ಸಜ್ಜು. ರಾಜ್ಯಸಭಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹಿಂಗಿದ್ದೊಂದು ಘಟನೆ ನಡೀತಾ ಇರೋದು. 1952ರ ಬಳಿಕ ಮೊದಲ ಬಾರಿ ಸಭಾಪತಿ ವಿರುದ್ಧ ಅವಿಶ್ವಾಸ ನೋಟಿಸ್. ಸಭಾಪತಿ ಏಕಪಕ್ಷೀಯ ನಿರ್ಧಾರ ತಗೊಳ್ತಾ ಇದ್ದಾರೆ ಅನ್ನೋ ಆರೋಪ. 70 ಜನ ಸದಸ್ಯರು ಸಹಿ ಮಾಡಿದ್ದಾರೆ. Honorable members, I have received 5 notices under Rule 267. Honorable members, I have received 5 notices under Rule 267. उपराष्ट्रपति का पद को, उपराष्ट्रपति का गरिमा को अगर आप लोग अटैक करेंगे तो हम बिल्कुल बचाव करेंगे और आप लोगों का जो इंटेंशन है इसको हम कामयाब नहीं होने देंगे। आज जो सोनिया गांधी जी और सोरोस का लिंक का जो नाम आ रहा है, हमने ये लिंक नहीं किया है, ये रिपोर्ट हमारा नहीं है। अंतरराष्ट्रीय जगत में, पूरा दुनिया में ये रिपोर्ट पढ़ रहा है। कांग्रेस का नेतृत्व और सोरोस का OCCRP का जो लिंक है, ये देश के सामने में है। शर्म आना चाहिए आप लोगों को। ಸ್ವಾತಂತ್ರ್ಯದ ಇತಿಹಾಸದಲ್ಲಿ, ಅಂದರೆ ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಿಂಗಿದ್ದೊಂದು ನಿರ್ಣಯ ತೆಗೆದುಕೊಳ್ತಾ ಇದೆ ವಿಪಕ್ಷಗಳು. 70 ಜನ ಸಹಿ ಮಾಡಿದ್ದಾರೆ. ಕೆಲವು ಅನ್ಫಾರ್ಚುನೇಟ್ ಆಗಿರ್ತಕ್ಕಂಥ 2 ಘಟನೆಗಳು 15 ದಿನದಲ್ಲಿ ಬ್ಯಾಕ್ ಟು ಬ್ಯಾಕ್ ನಡೆದಿವೆ. ಒಂದು, ಮಹಾರಾಷ್ಟ್ರದ ಚುನಾವಣೆ ಸೋತ ನಂತರ ಬಹುತೇಕ ವಿಪಕ್ಷಗಳು ಮಾಜಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಚಂದ್ರಚೂಡ್ ವಿರುದ್ಧ ಮುಗಿಬಿದ್ರು. ಯಾಕೆ? ನೀವು ತೀರ್ಪನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ತೀರ್ಪು ಯಾವಾಗ ಕೊಡಬೇಕು, ದ್ಯಾಟ್ ಈಸ್ ಪ್ರಿಯೋರಿಟಿ ಆಫ್ ಎನಿ ಜಡ್ಜ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್. ಪೊಲಿಟಿಕಲ್ ಪಾರ್ಟಿಗಳಿಗೆ ಬೇಕಂದಾಗ ತೀರ್ಪು ಕೊಡೋಕ್ಕಾಗಲ್ಲ. ನಂಬರ್ 1. ನಂಬರ್ 2, ಅನ್ಫಾರ್ಚುನೇಟ್ಲಿ ವಿಪಕ್ಷಗಳು ಈಗ ರಾಜ್ಯಸಭಾ ಸಭಾಪತಿಗಳ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ, ಅವರು ಬರೀ ರಾಜ್ಯಸಭೆಯ ಸಭಾಪತಿ ಆಗಿದ್ದರೆ ನನಗನ್ಸುತ್ತೆ ಅದಕ್ಕೆ ಸಮಸ್ಯೆ ಇರಲಿಲ್ಲ. ಅವರು ಉಪರಾಷ್ಟ್ರಪತಿಗಳು ಕೂಡ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅದು ಎಷ್ಟೊಂದು ಘಟನೆಗಳು ಸಭಾಪತಿಗಳು ಮತ್ತು ವಿಪಕ್ಷಗಳ ನಡುವೆ ತಿಕ್ಕಾಟಗಳು ನಡೆದಿರಬೇಕು. ಆದರೆ ಅವು ಯಾವತ್ತಿಗೂ ಕೂಡ ಅವಿಶ್ವಾಸ ಗೊತ್ತುವಳಿ ಮಂಡನೆಯವರೆಗೆ ಹೋಗಿರಲಿಲ್ಲ. ಸಂವಿಧಾನ ಅವಕಾಶವನ್ನು ಕೊಡುತ್ತೆ. ಆರ್ಟಿಕಲ್ 67 ಹೇಳುತ್ತೆ ಯು ಕ್ಯಾನ್ ರಿಮೂವ್ ಸಭಾಪತಿ ಅಂತಕ್ಕಂಥದ್ದು. ಆದರೆ ನೀವು ಆ ಸಭಾಪತಿಗಳನ್ನ ತೆಗೀಲಿಕ್ಕೆ ಹೋದರೆ ನಾಳೆ ಇದು ಪ್ರೆಸಿಡೆನ್ಸ್ ಆಗುತ್ತೆ. ಇವತ್ತು ವಿಪಕ್ಷಗಳಿದ್ದವು ನಾಳೆ ಆಡಳಿತ ಪಕ್ಷಕ್ಕೆ ಬರ್ಬೋದು. ನಾಳೆ ಪ್ರತಿಯೊಂದು ಸೆಷನ್ನಲ್ಲೂ ಕೂಡ ಫಸ್ಟ್ ನೋಟಿಸ್ ಬರುತ್ತೆ, ನೀವು ಸಭಾಪತಿಗಳನ್ನು ತೆಗೀರಿ ಅಂತಂತೆ. ಆಗೇನು ಮಾಡ್ತೀರಿ? ಈಗ ಮೊನ್ನೆ ಮಂಗಳವಾರ ಹೋಗಿ ವಿಪಕ್ಷಗಳು 60 ಸದಸ್ಯರ ಬೆಂಬಲ ಬೇಕು. 245 ಇಸ್ ದ ಸ್ಟ್ರೆಂತ್. 60 ಸದಸ್ಯರ ಬೆಂಬಲ ಬೇಕು. 70 ಸದಸ್ಯರು ಹೋಗಿ ಸೆಕ್ರೆಟರಿ ಜನರಲ್ PC ಮೋದಿ ಅವರಿಗೆ ಅವಿಶ್ವಾಸ ಗೊತ್ತುವಳಿಯ ನೋಟಿಸನ್ನು ನೀಡಿದ್ದಾರೆ. ಆ ಸೆಕ್ಷನ್ 67B ಹೇಳುತ್ತೆ 14 ದಿನಗಳ ಸಮಯಾವಕಾಶ ಬೇಕು ಆ ನೋಟಿಸ್ ಬಗ್ಗೆ ಯೋಚನೆ ಮಾಡಲಿಕ್ಕೆ. ಮತ್ತು ಆ ನೋಟಿಸ್ ನೀವು ಯಾಕೆ ನೀಡಿದ್ರಿ ಅನ್ನೋದನ್ನು ಕೂಡ ಸಂಸದರು ಸೆಕ್ರೆಟರಿ ಜನರಲ್ಗೆ ಹೇಳಬೇಕು, ಯಾಕೆ ಕೊಟ್ರಿ. ಹೀಗಾಗಿ ಅನೇಕ ವಿಡಿಯೋಗಳನ್ನೆಲ್ಲ ಕೊಡಲಾಗಿದೆ. ಅದರಲ್ಲಿ ಹೇಳಲಾಗಿದೆ ಇಲ್ಲ ಅವರು ಐ ಆಮ್ ಏಕಲವ್ಯ ಆಫ್ RSS ಅಂತ ಉಪರಾಷ್ಟ್ರಪತಿಗಳು ಒಂದು ಸ್ಟೇಟ್ಮೆಂಟ್ ಇದೆ. ಅರೆ, ನಿಮ್ಗೆ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಸ್ಥಾನಕ್ಕೆ ಬರೋರು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಿಂದ ಬಂದಿರ್ತಾರೆ. SFIದಿಂದ ಹೋದವರು ರಾಷ್ಟ್ರಪತಿ ಆಗಿರ್ತಾರಪ್ಪ. ಯಾವುದೋ ಒಂದು SFI ಕನ್ವೆನ್ಷನ್ಗೆ ಹೋಗ್ತಾರೆ. ಐ ವಾಸ್ ಎ ಪ್ರೌಡ್ SFI ಮೆಂಬರ್, ಕಮ್ಯುನಿಸಮ್ ಮೂವ್ಮೆಂಟ್ನ ಮೆಂಬರ್ ಆಗಿದ್ದೆ ಅಂತ ಹೇಳ್ತಾರೆ. ಅವೇನು ಬ್ಯಾಂಡ್ ಆರ್ಗನೈಸೇಷನ್ SFI, ABVP, RSS. ನಾನು CPMನ ಸದಸ್ಯನಾಗಿದ್ದೆ ಅಂತ ಹೇಳಲೇಬಾರ್ದ ಕಾನ್ಸ್ಟಿಟ್ಯೂಷನ್ದಲ್ಲಿ ಕೂತ್ಕೊಂಡವರು? ಅಂದರೆ ಹಾಸ್ಯಾಸ್ಪದ ರೀತಿಯಲ್ಲಿ ನೀವು ಹೋಗಿ
ಫಖರುದ್ದೀನ್ ಅಲಿ ಅಹ್ಮದ್ರಂಥ ರಾಷ್ಟ್ರಪತಿಯನ್ನು ದೇಶ ನೋಡಿದೆ. ಇಂದಿರಾ ಗಾಂಧಿ ಕಳಿಸಿದಾಗ ಸುಗ್ರೀವಾಜ್ಞೆಯನ್ನು ಆರ್ ಕೆ ಧವನ್ ಹತ್ರ ಕಳಿಸಿದಾಗ ಅದನ್ನೂ ಕೂಡ ನೋಡದೆ, ಕ್ಯಾಬಿನೆಟ್ ನಿರ್ಣಯ ಆಗಿದೆ ಇಲ್ಲ ನೋಡದೆ ಸಹಿ ಮಾಡಿದ ರಾಷ್ಟ್ರಪತಿಗಳಾಗಿದ್ದಾರೆ. ನೀವೀಗ ಉಪರಾಷ್ಟ್ರ ಸ್ವಲ್ಪ ವೋಕಲ್ ಆಗಿ ಮಾತಾಡ್ತಾರೆ, ನೀವು ಅದನ್ನು ಪ್ರತಿಭಟಿಸಿ, ಪ್ರತಿಭಟನೆ ಅವಕಾಶ ಇದೆ. ಬಟ್ ಅವಿಶ್ವಾಸ ಗೊತ್ತುವಳಿ ಅಂತ ವಿಪರೀತ ಕ್ರಮಕ್ಕೆ ಹೋಗ್ಬಿಟ್ರೆ ಈಗ ಅದೇನಾಗತ್ತೆ ಹೇಳ ನೋಡಿ, 245 ರಾಜ್ಯಸಭೆಯ ಬಲ ಇದೆ. ನಿಮಗೆ ಅವಿಶ್ವಾಸ ಗೊತ್ತುವಳಿ ಗೆಲ್ಲಬೇಕಾದ್ರೆ ನಿಮಗೆ 124 ಸದಸ್ಯರ ಬೆಂಬಲ ಬೇಕು, 124 ಬೇಕು. ವಿಪಕ್ಷಗಳ ಬಳಿ 103 ಸಂಸದರು ಇದ್ದಾರೆ, ಎಲ್ಲರೂ ಸೇರಿಸಿ. ಬಿ ಜೆ ಪಿಯವರು 95 ಇದ್ದಾರೆ, ಮಿತ್ರ ಪಕ್ಷಗಳು ಸೇರಿ 118 ಇದ್ದಾರೆ. 5 ಜನ ನಾಮನಿರ್ದೇಶಿತ ಇದ್ದಾರೆ. ಸರ್ಕಾರದ ಬಳಿ ಬಹುಮತ ಇದೆ. ಇದು ಪಾಸ್ ಆಗಲ್ಲ ಅಂತ ಗೊತ್ತು. ನಂಬರ್ ನಾನು ಹೇಳೋದು, ನೀವು ಯಾವುದೋ ಒಬ್ಬ ಜಡ್ಜ್ ವಿರುದ್ಧ ವಾಗ್ದಂಡನೆಯನ್ನು ಮಾಡ್ತಾರೆ, ಪಾಸ್ ಆಗುತ್ತೆ ಅಂತ ಗೊತ್ತಿದ್ದಾಗ ಮಾಡಬೇಕು. ಇಲ್ಲ ಸುಮ್ಮನೆ ವಾಗ್ದಂಡನೆ ಮಾಡಿ ಅದು ಬಿದ್ದು ಅಂದರೆ ನಾಳೆ ನೋಡಿ 2 ಕಾನ್ಸ್ಟಿಟ್ಯೂಷನಲ್, ಈಗ ಅಲ್ಲಿ ಸಂಸದರು ಇರ್ತಾರೆ, ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಉಪರಾಷ್ಟ್ರಪತಿಯಾಗಿ ಧನ್ಕರ್ ಕೂಡ ಕೂತ್ಕೊಳ್ತಾರೆ. ನೀವು ಅವಿಶ್ವಾಸ ಗೊತ್ತುವಳಿ ಬಿದ್ದು ಹೋದರೆ ನಾಳೆ ಹೆಂಗೆ ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಈ ನನಗನ್ಸುತ್ತೆ ವಿಪಕ್ಷಗಳು ಜಸ್ಟಿಸ್ ಚಂದ್ರಚೂಡ್ರನ್ನು ಸಂಜಯ್ ರಾವುತ್ ಬೈದಾಗ ರಾಹುಲ್ ಗಾಂಧಿ ಹೇಳಬೇಕಿತ್ತು, ಸೋನಿಯಾ ಗಾಂಧಿ ಅವರು ಹೇಳಬೇಕಿತ್ತು, ದಿಸ್ ಇಸ್ ನಾಟ್ ಡನ್. ಮಾಜಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಈ ರೀತಿ ರಾಜಕೀಯ ಚರ್ಚೆಗಳ ತರೋದು ಸರಿಯಲ್ಲ ಅಂತ. ಅದೇ ಸಂದರ್ಭದಲ್ಲಿ ಈಗ ನೋಡಿದ್ದೆ, ಆ ದೇವೇಗೌಡರ ಬೈಟ್ ಪ್ಲೇ ಮಾಡಿದರೆ ಗೊತ್ತಾಗುತ್ತೆ. ದೇವೇಗೌಡರ ಬೈಟ್ ಪ್ಲೇ ಮಾಡಿ. सभापति जी विनम्रता से निवेदन करता हूं कि इधर बैठे लोग सभी लोग संविधान के प्रति निष्ठा रखते हैं। ये अम्बेडकर का संविधान बदलना चाहते हैं, ये संविधान के हत्यारे हैं। हम स्पष्ट करना चाहते हैं कि आपने देखा कि किस तरीके से संविधान के हत्यारे हैं। ಈಗ ಏನು ಅವಿಶ್ವಾಸ ಗೊತ್ತುವಳಿ ನೋಟಿಸ್ ಕೊಡಲಾಗಿದೆ. ಡಿಸೆಂಬರ್ 20ಕ್ಕೆ ಅಧಿವೇಶನ ಮುಕ್ತಾಯ ಆಗುತ್ತೆ. ಕ್ರಿಸ್ಮಸ್ ರಜೆ ಇರೋದ್ರಿಂದ ಅಧಿವೇಶನ ಮುಕ್ತಾಯ ಆಗುತ್ತೆ. ಆಮೇಲೆ ಬಜೆಟ್ ಸೆಷನ್ ಬರುತ್ತೆ. ನೀವು ಒಂದು ನಿಯಮ ಇದೆ, ಈ ಅಧಿವೇಶನದಲ್ಲಿ ಕೊಟ್ಟಿದ್ದ ನೋಟಿಸ್ ಮುಂದಿನ ಅಧಿವೇಶನಕ್ಕೆ ಲಾಗು ಆಗಲ್ಲ. ಅಗೇನ್ ಯು ಹ್ಯಾವ್ ಟು ಗಿವ್ ಫ್ರೆಶ್ ನೋಟಿಸ್. ನೀವೀಗ ನಿನ್ನೆ ಇಲ್ಲ ಮೊನ್ನೆ ಕೊಟ್ಟಿದ್ದಾರೆ, ಇವತ್ತು 12 ಅಂದರೆ 10ನೇ ತಾರೀಕು ಕೊಟ್ಟಿದ್ದಾರೆ. 20ರೊಳಗಡೆ ಅದನ್ನು ನೀವು ತೆಗೆದುಕೊಳ್ಳೋಕೆ ಬರೋಲ್ಲ, ಯಾಕಂದರೆ 14 ದಿನ ಆಗಬೇಕು. ಸೆಕ್ರೆಟರಿ ಜನರಲ್ ಹ್ಯಾಸ್ ಟು ಗೋ ಥ್ರೂ ಇಟ್, he can accept it or reject it ಅಲ್ವಾ. ಹಾಗಾದರೆ ಈ ಸೆಷನ್ನಲ್ಲಿ ಬರೋಲ್ಲ. ಅಗೇನ್ ನೀವು ಮುಂದಿನ ಸೆಷನ್ಗೆ ಮತ್ತೆ ನೀವು ಹೊಸ ಅರ್ಜಿಯನ್ನು ಕೊಡಬೇಕು. ಅಲ್ಲಿವರೆಗೆ ಇದು ಏನೂ ಆಗತ್ತೆ ಅಂತ ಅನಿಸಲ್ಲ. ಬಟ್ ನಾನು ಹೇಳಿದೆ, ಅಕ್ರಿಮನಿಯನ್ನು ಜಾಸ್ತಿ ಮಾಡೋದೇ ವಿಪಕ್ಷ. ನೋಡಿ, ಎಲ್ಲ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳನ್ನು ನೀವು ವಿರೋಧಿಸ್ಬೋದು, ಆದರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಲ್ಲಿ ಹೋಗಿ ನಾವು ಅವಿಶ್ವಾಸ ಗೊತ್ತುವಳಿ ಮಂಡಿಸ್ತೀವಿ. ಈಗ ಕರ್ನಾಟಕದಲ್ಲೇ ಇದ್ದಾರೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸ್ಬೇಕಾ ಅಂತಕ್ಕಂಥದ್ದು ಒಂದು ಮಂಡಿಸುವ ಅಧಿಕಾರವನ್ನು ನಿಮಗೆ ಸಂವಿಧಾನ ಕೊಟ್ಟಿದೆ. ಅದರ ಅರ್ಥ ಅದನ್ನು ಪದೇ ಪದೇ ಹೋಗಿ ನೀವು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿದ್ರೆ ಕೆಲಸ ಹೆಂಗೆ ಮಾಡಲಿಕ್ಕೆ ಸಾಧ್ಯ? ಯಾವುದೇ ಸಭಾಪತಿ ಇರಲಿ, ಯಾವುದೇ ಲೋಕಸಭಾ ಸ್ಪೀಕರ್ ಇರಲಿ, ಅವರು ನೋಡಿ ಎಷ್ಟೇ ನಾನ್ ಪಾರ್ಟಿಸನ್ ಆಗಿದ್ದರೂ ಕೂಡ ಅವರು ಸರ್ಕಾರದ ಪಕ್ಷದಿಂದಲೇ ಬಂದಿರ್ತಾರೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಲ್ಲ ಅಂದರೆ ನೀವು ಆನ್ ದ ಕಾಂಟ್ರರಿ ಯೋಚನೆ ಮಾಡಿ, ವಿಪಕ್ಷಗಳಿಂದ ಯಾರಾದರೂ ಸಭಾಪತಿಯಾಗಿ ಕುಳಿತುಕೊಂಡಿದ್ರು ಅಂತಂದರೆ, ಉಪರಾಷ್ಟ್ರಪತಿಯಾಗಿದ್ರು, ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸ್ಪೀಕರ್ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಸರ್ಕಾರ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಹಾಗಿರುವ ಸಂದರ್ಭದಲ್ಲಿ ನೀವು ಅವರು ರಾಜಕೀಯ ಪ್ರೇರಿತ, ಅವ್ರು ರಾಜಕೀಯದಿಂದಲೇ ಬಂದವ್ರಿ.
ನೀವು ಅವ್ರನ್ನ ವಿರೋಧಿಸಿ, ಸದನದಲ್ಲೇ ನಿಂತು ಹೇಳಿ ಇಲ್ಲ ನೀವು ಮಾಡ್ತಾ ಇರೋದು. ಜಯ ಬಹದ್ದೂರ್ ಹೇಳಿದ್ರಲ್ಲ ಧನ್ಕರ್ಗೆ, ಉಪರಾಷ್ಟ್ರಪತಿ ಧನ್ಕರ್ ಅವ್ರಿಗೆ ಹೇಳಿದ್ರು ಅವರು, ನೀವು ಆ ರೀತಿ ವಿರೋಧ ಮಾಡೋದು ಬೇರೆ. ಇಲ್ಲ ನಾವು ಚಂದ್ರಚೂಡ್ ವಿರುದ್ಧ ಮಾತಾಡ್ತೀವಿ. ಸಂಜಯ್ ರಾವುತ್ ಚಂದ್ರಚೂಡ್ ವಿರುದ್ಧ ಮಾತಾಡಿದ್ರು. ಇಂಡಿಯಾ ಒಕ್ಕೂಟದ ಹಿರಿಯ ಸದಸ್ಯರು ಏನು ಮಾಡ್ತಾರೆ ನನಗಂತೂ ಅರ್ಥ ಆಗಲಿಲ್ಲ. ಭಾರತದ ರಾಜಕಾರಣದಲ್ಲಿ ಕ್ವಚಿತ ನನಗೆ ಗೊತ್ತಿರೋ 20-25 ವರ್ಷಗಳ ರಾಜಕಾರಣದಲ್ಲಿ ಯಾವತ್ತಿಗೂ ಈ ರೀತಿಯ ಮಾಜಿ ನ್ಯಾಯಮೂರ್ತಿಗಳ ವಿರುದ್ಧ ಈ ರೀತಿಯ ಮಾತನ್ನು ಆಡಿರಲಿಲ್ಲ. ನಿಮಗೆ ಅಷ್ಟಿದ್ದರೆ ನೀವು ಮೊದಲೇ ಹೋಗಬೇಕಿತ್ತು, ಅದನ್ನು ಸೋತ ಮೇಲೆ ಹೇಗೆ ಹೇಳ್ತೀರಿ? ಹಾಗೆ ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವರು ಪೊಲಿಟಿಕಲ್ ಇದ್ದಾರೆ, ಅವರು ಆರ್ ಎಸ್ ಎಸ್ ಇಸ್ ಎ ಬ್ಯಾಂಡ್ ಆರ್ಗನೈಸೇಷನ್ ಅವರು. ವಾಟ್ ನರೇಂದ್ರ ಮೋದಿ ಇಸ್ ಫ್ರಮ್ ಆರ್ ಎಸ್ ಎಸ್, ಅಟಲ್ ಬಿಹಾರಿ ವಾಜಪೇಯಿ ಇಸ್ ಫ್ರಮ್ ಆರ್ ಎಸ್ ಎಸ್, ಲಾಲ್ ಕೃಷ್ಣ ಅಡ್ವಾಣಿ ಇಸ್ ಫ್ರಮ್ ಆರ್ ಎಸ್ ಎಸ್, ಜಯಪ್ರಕಾಶ್ ನಾರಾಯಣ ಆರ್ ಎಸ್ ಎಸ್ ಜೊತೆ ಕೆಲಸ ಮಾಡಿದರು. ದ್ಯಾಟ್ ಕೆನಾಟ್ ಬಿ ಎ ರೀಸನ್ ಟು ಮೂವ್ ಎ ಮೋಷನ್ ಅಗೇನ್ಸ್ಟ್ ಯು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ನೇಮಕ ಆಗ್ತಾರಲ್ಲ, ಅವರೊಂದು ಪೊಲಿಟಿಕಲ್ ಪಾರ್ಟಿ, ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿಯವ್ರನ್ನ ನೇಮಕ ಮಾಡುತ್ತೆ. ಅಲ್ಲಿ ನೋಡಿ ನಮ್ಮಲ್ಲಿ ಹೆಂಗೆ ವ್ಯವಸ್ಥೆ ಇದೆ, ಕೊಲಿಜಿಯಂ ನೇಮಕ ಮಾಡುತ್ತೆ, ಅವರು ನಾನ್ ಪಾರ್ಟಿಸನ್ ಆಗಿರ್ತಾರೆ. ಬಟ್ ಈಗ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ನಾನ್ ಪಾರ್ಟಿಸನ್ ಆಗಿರಬೇಕು ನಿಜ, ಆದರೆ ಅವರು ಪೊಲಿಟಿಕಲ್ ಪಾಸ್ಟನ್ನು ಎಬ್ಸೋದು ಅಂದರೆ ಅವರು ನಿಮ್ಮ ಎಲ್ಲ ಮಾತಿಗೆ, ಈಗ ಸ್ಪೀಕರ್ಗಳು ಎಲ್ಲ ಈಗ ನಮ್ಮಲ್ಲಿ ಬರ್ತಾರಲ್ಲ ಡಿಬೇಟಿಗೆ, ಅಜಿತ್ ಅಥವಾ ನೀವು ಯಾವ ಕೂತಾಗ ಅವ್ರನ್ನ ಕಂಟ್ರೋಲ್ ಮಾಡದೇ ಇದ್ರೆ ಹೆಂಗೆ ಬೇಕಾದಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಸ್ಪೀಕರ್ ಕುಳಿತುಕೊಂಡಿರೋಲ್ಲ. ರೈಟ್. ಹಾಗಿರುವಾಗ ನನಗನ್ಸುತ್ತೆ ಅವಿಶ್ವಾಸ ಗೊತ್ತುವಳಿ ಅಕ್ರಿಮೋನಿಯನ್ನ ಜಾಸ್ತಿ ಮಾಡುತ್ತೆ ಹೊರತು ಅದರಿಂದ ಏನೂ ಸಾಧ್ಯ ಆಗಲ್ಲ. ಸಾಧ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.